ಹೌದಾ ಏನು ಭಟ್ರು ಒಳ್ಳೆ ಹಾಡುಗಾರ್ತಿ ಸಿಂಗರ್ ಅನತೆಗಳು, ಬೆಳಕಿನ ಜೀವನಕ್ಕೆ ಅಲಂಕಾರಗಳು, ಯಶಸ್ಸನ್ನು ಹಂಚಿಕೊಳ್ಳಲು ಉಡುಗೊರೆಗಳು, ಕೆಡುಕನ್ನು ಸುಡಲು ಪಟಾಕಿ, ಯಶಸ್ಸನ್ನು ಸಿಹಿಗೊಳಿಸಲು ಸಿಹಿ ತಿಂಡಿಗಳು ಮತ್ತು ದೇವರಿಗೆ ಧನ್ಯವಾದ ಸಲ್ಲಿಸಲು ಪೂಜೆ. ಈ ದೀಪಾವಳಿ ಹಬ್ಬದ ಕಾರ್ಯಕ್ರಮವು ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎಂಬ ಆಶಯದೊಂದಿಗೆ 25ನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವ ಬೆನಕ ಹೆಲ್ತ್ ಸೆಂಟರ್ ಉಜಿರೆ ವತಿಯಿಂದ ಆಯೋಜಿಸಿರುವ ಸಾನ್ನಿಧ್ಯ ಸಂಸ್ಥೆಯ ಮಕ್ಕಳೊಂದಿಗೆ ದೀಪಾವಳಿ ಸಂಭ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅತಿಥಿ ದೇವೋ ಭವ ಎಂಬ ನಾಲ್ನುಡಿಯಂತೆ ಇದೀಗ ನಮ್ಮ ಈ ದಿನದ ವಿಶೇಷ ಅತಿಥಿಗಳಾದ ಡಾಕ್ಟರ್ ಗೋಪಾಲ್ ಕೃಷ್ಣ ಸರ್, ಆಡಳಿತ ಅಧಿಕಾರಿಗಳು, ಬೆನಕ ಹೆಲ್ತ್ ಸೆಂಟರ್ ಉಜಿರೆ, SD ಭಟ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು, ಡಾಕ್ಟರ್ ಭಾರತಿ ಮೇಡಮ್, ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಆಡಳಿತಾಧಿಕಾರಿಗಳು, ಸಾನ್ನಿಧ್ಯ ಸಮೂಹ ಸಂಸ್ಥೆ ಶಕ್ತಿನಗರ ಮಂಗಳೂರು, ದೇವಸ್ಯ ವರ್ಗೀಸ್, ಬೆನಕ ಹೆಲ್ತ್ ಸೆಂಟರ್ ವ್ಯವಸ್ಥಾಪಕರು, ಡಾಕ್ಟರ್ ಆದಿತ್ಯ ರಾವ್ ಸರ್, ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಜೊತೆ ಕಾರ್ಯದರ್ಶಿಗಳಾದ ಪ್ರೊಫೆಸರ್ ರಾಧಾಕೃಷ್ಣ ಸರ್, ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳಾದ ಮಹಮ್ಮದ್ ಬಶೀರ್ ಸರ್, ರೋಷನ್ ಸಿಕ್ವೇರಾ ಸರ್, ಶ್ರೀಮತಿ ಮಲ್ಲಿಕಾ ಮೇಡಮ್, ಮೇಲ್ವಿಚಾರಕರು, ಸಾನ್ನಿಧ್ಯ ಕೌಶಲ್ಯ ತರಬೇತಿ ಕೇಂದ್ರ ಉಜಿರೆ. ಇವರನ್ನು ನಮ್ಮ ಸಂಸ್ಥೆಯ ಮೇಲ್ವಿಚಾರಕರಲ್ಲಿ ಗೌರವದಿಂದ ವೇದಿಕೆಗೆ ಕರೆತರಲು ಕೇಳಿಕೊಳ್ಳುತ್ತಿದ್ದೇವೆ. ಮನಕ್ಕೆ ಪ್ರಾರ್ಥನೆ ಮುಖ್ಯ. ಮನದ ಚಿಂತೆಯ ದೂರ ಮಾಡಲು, ಮನದ ಶಾಂತಿಯನ್ನು ಕಾಪಾಡಲು, ನೆಮ್ಮದಿಯ ಬದುಕು ಸಾಗಿಸಲು, ನಮ್ಮ ಆತ್ಮಶುದ್ಧಿಯಾಗಲು ಯಾವುದೇ ಶುಭ ಕೆಲಸ ಮಾಡುವ ಮೊದಲು ಪ್ರಾರ್ಥನೆ ಅತ್ಯಗತ್ಯ. ಇದೀಗ ಶಿಕ್ಷಕ ವೃಂದದಿಂದ ಪ್ರಾರ್ಥನೆ. ಕರುಣಾಳು ಬಾ ಬೆಳಗಿ ಮುಸುಕಿದೆ ಮಪ್ಪಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಗಿ ಮುಸುಕಿದೆ ಮಪ್ಪಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಮನೆ ದೂರ ಕನಿಕರಿಸಿ ഇരുಳು ಕತ್ತಲೆಯಾಗಲಿ, ಮನೆ ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಗಿ ಮುಸುಕಿದೆ ಮಪ್ಪಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಪ್ರಾರ್ಥನೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿ ನೆರೆದಿರುವ ಸಮಸ್ತರನ್ನು ಸ್ವಾಗತ ನುಡಿಗಳ ಮೂಲಕ ಬರಮಾಡಿಕೊಳ್ಳಲು ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದ ರೋಷನ್ ಸಿಕ್ವೇರಾ ಸರ್ ಇವರಲ್ಲಿ ಸ್ವಾಗತ ಭಾಷಣವನ್ನು ಮಾಡಲು ಕೇಳಿಕೊಳ್ಳುತ್ತಿದ್ದೇನೆ. ಧರ್ಮಭೂಮಿ, ಕರ್ಮಭೂಮಿ, ಜನ್ಮಭೂಮಿ ನನ್ನ ಭಾರತ. ಭಾರತ ಮಾತೆಯ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಗೌರವಿತ ಅತಿಥಿಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಮುಂದೆ ಕೂತಿರುವ ನನ್ನ ಮುದ್ದು ದೇವರುಗಳಿಗೆ ಪ್ರೀತಿಯನ್ನು ಹಂಚುತ್ತಾ, ಹಾಗೂ ನೆರೆದಿರುವಂಥ
ಎಲ್ಲ ಆತ್ಮೀಯರಿಗೂ ಕೂಡ ವಂದಿಸುತ್ತಾ ದೀಪಾವಳಿಯ ಸಂಭ್ರಮವನ್ನು ಸಂಭ್ರಮಿಸಲು ಹಾಗೂ ಅಷ್ಟೇ ಸಡಗರದಿಂದ ಸಜ್ಜಾಗಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಪ್ರಥಮವಾಗಿ ದೀಪಾವಳಿ ಹಬ್ಬದ ಪ್ರೀತಿಪೂರ್ವಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ತುಂಬ ಖುಷಿಯಾಗ್ತಾ ಇದೆ. ಹಾಗಾಗಿ ಮಾತುಗಳನ್ನು ಎಲ್ಲಿಂದ ಪ್ರಾರಂಭಿಸಬೇಕಂತಲೇ ಗೊತ್ತಾಗ್ತಾ ಇಲ್ಲ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಡಾಕ್ಟರ್ KS ನರಸಿಂಹಸ್ವಾಮಿಯವರ ಅದ್ಭುತ ಹೃದಯಸ್ಪರ್ಶಿ ಸಾಲುಗಳೊಂದಿಗೆ ಮಾತುಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ತಿಳಿದಿದೆ, ನಮ್ಮ ಇಲ್ಲೇ ಗ್ರಾಮದಲ್ಲೇ ನಮ್ಮ ಸಾನ್ನಿಧ್ಯಕ್ಕೆ ಸಮೀಪದಲ್ಲಿರುವಂಥ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ. ಡ್ರೀಮ್ಸ್ ಟ್ರಾನ್ಸ್ಫಾರ್ಮ್ ಇಂಟು ಥಾಟ್ಸ್ ಆ್ಯಂಡ್ ಥಾಟ್ಸ್ ರಿಸಲ್ಟ್ಸ್ ಇನ್ ಆ್ಯಕ್ಷನ್. ಇದು ಅಬ್ದುಲ್ ಕಲಾಂ ಅವರು ಹೇಳಿದಂಥ ಮಾತುಗಳು. ಬಹುಶಃ ನಮ್ಮ ಆತ್ಮೀಯರು ಡಾಕ್ಟರ್ ಅವರು ಗೋಪಾಲಕೃಷ್ಣ ಸರ್ ಅವರು ಕಂಡಂಥ ಒಂದು ಅದ್ಭುತವಾದಂಥ ಕನಸು ಇಂದು ನಮ್ಮ ಸನಿಹದಲ್ಲೇ ಭಾಳ ಅದ್ಭುತವಾಗಿ ಸುಸಜ್ಜಿತವಾದಂತಹ ಬೆನಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಎದ್ದು ನಿಂತಿದೆ. ಅದು ಅವರ ಕನಸಿನ ಕೂಸು. ಈ ಸಂದರ್ಭದಲ್ಲಿ ನಾವು ದೀಪಾವಳಿಯನ್ನು ಆಚರಿಸಬೇಕಂತ ಇರುವ ಸಂದರ್ಭದಲ್ಲಿ ಅವರದ್ದು ಕೂಡ ಬೆಳ್ಳಿ ಹಬ್ಬ ಆಚರಿಸುವಂಥ ಒಂದು ಸಂಭ್ರಮ ನಡೀತಾ ಇದೆ. ನಾನು ಪ್ರಾರಂಭದಲ್ಲಿ ಅವರನ್ನು ಕೇಳಿದ್ದೆ, ಸರ್ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ. ಖಂಡಿತವಾಗಲೂ ಸಮಯ ಬಂದಾಗ ತಿಳಿಸಿ, ನಾವು ಅದನ್ನು ಮಾಡುವ ಅಂತ ಹೇಳಿದರು. ಹಾಗಾಗಿ ದೀಪಾವಳಿ ಸಂದರ್ಭದಲ್ಲಿ ನೆನಪಾಯಿತು. ಆ ಕ್ಷಣ ನಾನಿಲ್ಲಿ ಮಲ್ಲಿಕಾ ಮೇಡಮ್ ಒಂದು ಮಾತಾಡಿ ಸರ್ ಹತ್ರ ಒಂದು ಕೇಳ್ತೇನೆ ಅಂತ ಹೋಗಿ ಹೇಳಿದಾಗ ಅವ್ರು ಕೇಳಿದ್ದು ಎರಡೇ ಮಾತು, ಯಾವಾಗ ಮತ್ತು ಎಷ್ಟೊತ್ತಿಗೆ ಅಂತ. ಆಗ ಹೀಗೆ ಬೆಳಿಗ್ಗೆ ಅಂತ ಹೇಳುವ ಒಂದೇ ಮಾತು ಅವರು ಆಗೋದಿಲ್ಲ ಹೇಳಿದ್ದು, ಬೆಳಿಗ್ಗೆ ಒಂದು ಆಗೋದಿಲ್ಲ, ಮಧ್ಯಾಹ್ನ ಮೇಲೆ ಇಡುವ, ಮತ್ತು ಅಚ್ಚುಕಟ್ಟಾಗಿ ಆಗಬೇಕೆಲ್ಲ, ಎಲ್ಲ ಒಳ್ಳೆಯ ಗುಣಮಟ್ಟದ ಆಹಾರ ಇರಲಿ ಮಕ್ಕಳಿಗೆ, ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ನಡಿಬೇಕು ಅಂತ ಎರಡೇ ಮಾತುಗಳನ್ನು ಹೇಳಿದ್ದು. ಮಕ್ಕಳು ಖುಷಿ ಪಡಬೇಕು, ಮಕ್ಕಳ ಆ ಆನಂದದಲ್ಲಿ, ಅವರ ಆ ನಗುವಿನಲ್ಲಿ ನಾವು ಆ ದೀಪಾವಳಿಯ ಸಂಭ್ರಮವನ್ನು ಕಾಣಬೇಕಂತ ಹೇಳಿದ್ದು. ಹಾಗಾಗಿ ತುಂಬ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ಶ್ರೀಮಂತಿಕೆಯಲ್ಲಿ ಸರಳತೆ, ಅಧಿಕಾರದಲ್ಲಿ ಸಾಮ್ಯತೆ, ಕೋಪದಲ್ಲಿ ಮೌನತೆ ಮತ್ತು ಮುಖದಲ್ಲಿ ಸದಾ ನಗುವಿನ ಹೊರತೆ ಇರುವಂಥ ನಾನು ಕಂಡಂಥ ಏಕೈಕ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಗೋಪಾಲಕೃಷ್ಣ ಸರ್ ಅವರು. ಯಾಕಂದರೆ ಅವರು ಕಾಲಕ್ಕನುಗುಣವಾಗಿ ಕಡಿಮೆ ಆದಾಗ ಕುಗ್ಗದೆ, ಹೆಚ್ಚಾದಾಗ ಹಿಗ್ಗದೆ, ತನ್ನ ಆ ಒಂದು ಸರಳತೆಯ ಭೂಷಣವಾಗಿ ಇಟ್ಕೊಂಡು ಇವತ್ತು ಅಂತಹ ಅದ್ಭುತವಾದ ಒಂದು ಆಸ್ಪತ್ರೆಯನ್ನು ಕಟ್ಟಿದ್ದಾರೆ ಮತ್ತು ಸಮಾಜಕ್ಕೆ ಅದನ್ನು ಮೀಸಲಾಗಿಟ್ಟಿದ್ದಾರೆ. ಭಾಳಷ್ಟು ಖುಷಿಯ ವಿಚಾರ ಏನಂತ ಹೇಳಿದರೆ, ಕೇವಲ ಅವರು ದಂಪತಿಗಳು ಮಾತ್ರ ಅಲ್ಲಿ ಸೇವೆಯನ್ನು ಸಲ್ಲಿಸದೆ ಅವರ ಮಕ್ಕಳು ಕೂಡ ಅದೇ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹುಶಃ ಅವರು ಮನಸ್ಸು ಮಾಡಿದರೆ ಅವರ ಮಕ್ಕಳನ್ನು ಇದಕ್ಕಿಂತ ಉತ್ತಮವಾದ ಯಾವುದೋ ಒಂದು ಆಸ್ಪತ್ರೆಗಳಲ್ಲೋ ಇಲ್ಲ ವಿದೇಶಿಯ ಆಸ್ಪತ್ರೆಗಳಲ್ಲೋ ದುಡಿಯುವಂಥ ಕೆಲಸವನ್ನು ಅವರು ಮಾಡ್ಬೋದಿತ್ತು. ಅದನ್ನು ಮಾಡದೆ ತಾನು ಈ ಒಂದು ತನ್ನ ಹುಟ್ಟಿದೂರಿನಲ್ಲಿ ಏನೊಂದೊಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೋ, ತನ್ನ ಮಕ್ಕಳು ಕೂಡ ಆ ಸೇವೆಯನ್ನು ಮುಂದುವರಿಸಲಿ ಅನ್ನೋ ಮನೋಭಾವದಿಂದ ಮಕ್ಕಳನ್ನು ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಆ ಮಕ್ಕಳನ್ನು ಕೂಡ ಕೊಂಡಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇದು ಆಧುನಿಕ ಯುಗ. ಈಗ ಒಂದು 5-6ನೇ ಕ್ಲಾಸ್ ಹೋಗುವಾಗಲೇ ಮಕ್ಕಳು ಅಪ್ಪ ಅಮ್ಮ ಹೇಳಿದಾಗೆ ಕೇಳೋದಿಲ್ಲ. ಆದರೂ ಅಷ್ಟು ವಿದ್ಯಾವಂತ ಮಕ್ಕಳು ಅವರು ಕೂಡ, ಅವರಿಗೂ ಕೂಡ ಬೇರೆ ಕಡೆ ಹೋಗಿ ದುಡಿದು ಸಂಪಾದನೆ ಮಾಡುವಂಥ ಆಸೆ ಇದ್ದಿರ್ಬೋದು. ಆದರೂ ಕೂಡ ತನ್ನ
ಹೆತ್ತವರ ಕನಸು, ತನ್ನ ತಂದೆ ತಾಯಿಯ ಕನಸು. ಅವರು ಇಲ್ಲಿ ಸಮಾಜಕ್ಕೆ ಏನಷ್ಟೋ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ತಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಂತ ಅದೇ ಮನೋಭಾವದಿಂದ ಅವರು ಕೂಡ ಇಲ್ಲಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರಲ್ಲ ಮಕ್ಕಳೇ. ಅವರಿಗೆ ಒಂದು ಆಶೀರ್ವಾದ. ಯಾಕಂದರೆ ನೀವು ದೇವರು ಕಾಣುವ ಸಾಕ್ಷಾತ್ ದೇವರುಗಳು. ನೀವು ಆ ದೇವರುಗಳನ್ನು ನಿಮ್ಮಲ್ಲಿ ನಾನು ಸದಾ ಕಾಣ್ತೇನೆ. ಹಾಗಾಗಿ ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ತದೆ. ಹಾಗಾಗಿ ಒಂದು ಚಪ್ಪಾಳೆಯ ಮೂಲಕ ಆ ಮಕ್ಕಳನ್ನು ನಾವು ಆಶೀರ್ವದಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ಕೆಲಸದ ಒತ್ತಡ ಮತ್ತು ಅಲ್ಲಿ ಚಿಕಿತ್ಸೆಯನ್ನು ನೀಡೋದ್ರಿಂದ ಅವರ ಮಕ್ಕಳು ಇಲ್ಲಿ ಬರಲಿಲ್ಲ. ಆದರೂ ಒಂದು ಬಂದ್ರೆ ಅನಿಸ್ತದೆ. ಯಾರೆಲ್ಲ ಬಂದರು? ಮಗಳು ಬಂದ್ರ? ಅಂಕಿತ ಬಂದ್ರ? ಎಲ್ಲ ಓಕೆ. ಹಾಗೆ ಈ ಸಂದರ್ಭದಲ್ಲಿ ನಾನೊಂದು ಸಣ್ಣ ಘಟನೆಯನ್ನು ಹೇಳಬೇಕಾಗ್ತದೆ. ಯಾಕಂದರೆ ನಾನು ನನ್ನೊಬ್ಬ ಸ್ನೇಹಿತನನ್ನು ಚೆಕಪ್ಗೆ ಅಂತ ಕರ್ಕೊಂಡು ಬಂದಿದ್ದೆ. ಚೆಕಪ್ ಆಗಿ ರಿಪೋರ್ಟಿಗೆ ಕಾಯ್ತಾ ಇದ್ವಿ. ಅಷ್ಟೊತ್ತಿಗೆ 10 ನಿಮಿಷ ಬಿಟ್ಟು ಬನ್ನಿ ಅಂತ ಹೇಳಿದರು. ಮತ್ತು ರಿಪೋರ್ಟಿಗೆ ಹೋಗುವಾಗ ಅಲ್ಲಿ ಅಂಕಿತ ಅವರು ನಿಂತಿದ್ದರು. ಯಾರನ್ನೋ ಮಾತಾಡಿಸ್ತಾ ಇದ್ದರು. ನಾನಲ್ಲಿ ಹಾದು ಹೋಗುವಾಗ ಬಂದು ನನ್ನನ್ನು ಮಾತಾಡಿಸಿದರು. ಒಂದು ಸಭ್ಯ ರೀತಿಯಲ್ಲಿ ನಿಂತು ಗೌರವದಿಂದ ಮಾತಾಡಿಸಿದರು. ಒಂದು 2-5 ನಿಮಿಷಗಳ ಮಾತುಕತೆ ಮುಗಿದ ಮೇಲೆ ನಾವು ಆ ರಿಪೋರ್ಟ್ ಕಲೆಕ್ಟ್ ಮಾಡಿ ಬರುವಾಗ ನನ್ನ ಸ್ನೇಹಿತ ಹೇಳಿದ, ನೀನೇನು ಮಾರೆ ಅಷ್ಟು ದೊಡ್ಡ ಮನುಷ್ಯನ? ಅವರು ಈ ಸಂದರ್ಭದಲ್ಲಿ ಡಾಕ್ಟರ್ ರೋಹಿತ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಡ್ತಾ ಇದ್ದೇವೆ. ಹಾಗೆ ಸೊಸೆಯಾದಂಥ ನವ್ಯ ಮೇಡಮ್ ಕೂಡ ಇದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಮಿತ್ರ ಕೇಳಿದ, ನೀನೇನು ಅಷ್ಟು ದೊಡ್ಡ ಜನನಾ ಅಂತ. ಆಗ ನಾನು ಹೇಳಿದೆ, ನಾನು ದೊಡ್ಡ ಜನ ಅಂತ ಅವರಲ್ಲ ನನ್ನನ್ನು ಆ ರೀತಿ ಮಾತಾಡಿಸಿದ್ದು. ಇದು ನಮ್ಮ ಭಾರತದ ಸಂಸ್ಕೃತಿ ಮತ್ತು ಅವರ ಹೆತ್ತವರಿಂದ ಕಲಿತಂತಹ ಒಂದು ಸಂಸ್ಕಾರ ಅವರನ್ನು ಆ ರೀತಿ ಮಾತಾಡಿಸುವಂತೆ ಮಾಡಿದ್ದು. ಹಾಗಾಗಿ ಅವರು ಅಷ್ಟು ನಮ್ರತೆಯಿಂದ ನನ್ನನ್ನು ಮಾತಾಡಿಸಿದ್ದಂತ. ಯಾಕಂದರೆ ಆ ಮಕ್ಕಳು ಕೂಡ ಅವರ ಹೆತ್ತವರಂತೆ ಪ್ರತಿ ರೋಗಿಯನ್ನು ಅಷ್ಟು ಪ್ರೀತಿಪೂರ್ವಕವಾಗಿ ಅಷ್ಟು ವಿನಮ್ರತೆಯಿಂದ ಮಾತಾಡಿಸ್ತಾರೆ. ಬಹುಶಃ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ. ಮೊನ್ನೆ ಒಂದು ಉಡುಪಿಯ ಕಾರ್ಯಕ್ರಮದಲ್ಲೂ ನಿರೂಪಣೆ ಮಾಡಿದಾಗ ಹೇಳಿದ್ದೆ, ಇನ್ನೊಂದು ಕಡೆ ವೇದಿಕೆಯಲ್ಲೂ ಹೇಳಿದ್ದೆ. ಯಾಕಂದರೆ ಬೆನಕ ಆಸ್ಪತ್ರೆಗೆ ಹೋದರೆ ಫಸ್ಟಿಗೆ ಅಲ್ಲಿ ಹೋದರೆ ಎಂಥ ರೋಗಿಗೂ 50% ಅಲ್ಲಿ ಗುಣ ಆಗೋದು ಅಲ್ಲಿಯ ಸಿಬ್ಬಂದಿಗಳನ್ನು ಮಾತಾಡಿಸಿದಾಗ, ಡಾಕ್ಟ್ರನ್ನು ಮಾತಾಡಿಸಿದಾಗ ಅವರ ನಗುಮುಖದಿಂದಲೇ ಅವರ ನೀಡುವ ಸೇವೆಯಿಂದಲೇ ಒಂದು ಅರ್ಧವಾಸಿ ಕಾಯಿಲೆ ಗುಣ ಆಗ್ತದೆ. ಉಳಿದಂಥ ಅರ್ಧವಾಸಿ ಅವರು ಕೊಡುವಂಥ ಔಷಧಿಯಿಂದ ಗುಣ ಆಗ್ತದೆ ಅಂತ. ಯಾಕಂದರೆ ಇದು ಮೊನ್ನೆ ಸಹ ಡಾಕ್ಟ್ರಿಗೂ ಗೊತ್ತು. ಯಾಕಂದರೆ ಇಲ್ಲಿಯ ಕಾರ್ಯಕ್ರಮದ ಬಗ್ಗೆ ನಾವು ಚರ್ಚಿಸ್ತಾ ಇರುವಾಗ ಅವರು ನನ್ನ ಕ್ಲಾಸ್ಮೇಟ್ ಕೂಡ ಅವರ ತಾಯಿಯನ್ನು ಕರ್ಕೊಂಡು ಬಂದಿದ್ದರು. ಅವರಾಗ ರಿಪೋರ್ಟ್ ಅಂತಂದರು, ಡಾಕ್ಟ್ರಿಗೆ ತೋರಿಸಿದ್ರು. ಡಾಕ್ಟ್ರ್ ನೋಡ್ತಾ ಹೇಳಿದರು, ಎಲ್ಲ ಇರುವಂಥದ್ದು ಸರಿಯಾಗಿದೆ ಮತ್ತು ಗೊತ್ತಲ್ಲ ಅಂದರೆ ಹೌದು. ಆಗ ಅವ್ರ ಮಗ ಹೇಳಿದ್ದು, ಅವರನ್ನು ಒಂದು 15 ದಿನಕ್ಕೊಮ್ಮೆ ಆದರೆ ನಿಮ್ಮ ಮುಖ ನೋಡಿದಿದ್ರೆ ಅವರ ಎಲ್ಲ ಇದು ಏರ್ಪೇರ್ ಆಗ್ತದೆ, ಇಲ್ಲಿ ಬಂದ ಮೇಲೆ ಎಲ್ಲ ನಾರ್ಮಲಿಗೆ ಬರ್ತಾರಂತ. ಹಾಗಾಗಿ ಆ ಒಂದು ಬೆನಕ ಆಸ್ಪತ್ರೆಯ ಒಂದು ಮಹತ್ವವೇ ಹಾಗೆ, ಅಲ್ಲಿ ಆ ಸ್ಪೆಷಾಲಿಟಿಯೇ ಹಾಗೆ. ಅದಕ್ಕೆ ಅದು ಬೆನಕ ಮಲ್ಟಿ ಸ್ಪೆಷಾಲಿಟಿ. ಅಂದರೆ ಆ ಮಲ್ಟಿ ಸ್ಪೆಷಾಲಿಟಿ ಅಲ್ಲಿ ಮಾತ್ರ ಇರೋದು ಆ ಥರದ್ದು. ಯಾಕಂದರೆ ಆ ಡಾಕ್ಟ್ರ್ ಮತ್ತು ಸಿಬ್ಬಂದಿಗಳು ಕೊಡುವಂಥ ಸೇವೆ. ಯಾಕಂದರೆ ನಾನು ಹಲವು ಬಾರಿ ಅಲ್ಲಿ ಭೇಟಿ ನೀಡ್ತೇನೆ. ನನಗೆ ಕೆಲವಷ್ಟು ಆ ಸಿಬ್ಬಂದಿಗಳ ಹೆಸರು ಮಾತ್ರ ಗೊತ್ತು, ಆದರೆ ಅಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಹೆಸರು ಗೊತ್ತು. ಹಾಗಾಗಿ ಎಲ್ಲರೂ ಆ ಒಂದು ನಗುಮುಖದಿಂದ ಏನು ಸೇವೆ ನೀಡ್ತಾ ಇದ್ದಾರೋ ಅದು ಅವರಿಗೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇನೆ ನಾನು. ಅಂತ ಒಂದು ನನಗೆ ಅವರ ಒಂದು ಮಾತು, ನನ್ನ ಹುಟ್ಟುಹಬ್ಬಕ್ಕೆ ಬಂದಿದ್ದರು. ಇದೀಗೆ ಗುರುವನ್ಗೆ ಮಾಡಿದಂಥ 50 ವರ್ಷ ಹುಟ್ಟುಹಬ್ಬಕ್ಕೆ ಅವರು ಬಂದಿದ್ದರು. ಆಗ ಅವರು ಎಲ್ಲೂ ಕೂಡ ವೇದಿಕೆ ಮೇಲೆ ಜಾಸ್ತಿ ಮಾತಾಡೋದಿಲ್ಲ, ಒಂದು ವಾಕ್ಯದಲ್ಲಿ ಮಾತಾಡೋದು. ಆ ಒಂದು ವಾಕ್ಯದಲ್ಲಿ ಸಾವಿರಾರು ಅರ್ಥಗಳಿರ್ತವೆ. ಅವತ್ತು ಅವರನ್ನು ಕೇಳಿಕೊಂಡಾಗ ಅವ್ರು ನನಗೆ ಹೇಳಿದ್ದಿಷ್ಟೇ, ಅವನು ಒಬ್ಬ ಹೃದಯವಂತ ಮನುಷ್ಯ ಅಂತ. ಈ ಮಾತನ್ನು ಅನೇಕ ಸಲ ನನಗೆ ನೆನಪಾಗ್ತಾ ಇರ್ತದೆ. ಯಾಕಂದರೆ ಯಾವುದೋ ಒಂದು ಕೆಲಸಕ್ಕೆ ಅದು ಹಾಳು ಕೆಲಸನ ಅಲ್ಲ, ನನ್ನಿಂದ ತಪ್ಪಾಗ್ತದೆ ಅನ್ನುವಂಥ ಹೊತ್ತಿಗೆ ನನಗೆ ಆ ಮಾತು ನೆನಪಾಗ್ತದೆ. ಯಾಕಂದರೆ ಇಂಥ ಒಂದು ವ್ಯಕ್ತಿ ನನ್ನನ್ನು ಹೀಗೆ ಹೇಳಿದಾಗ ನಾನು ಆ ಕೆಲಸ ಹಾಳು ಮಾಡಿದರೆ ಬಹುಶಃ ಅವರು ಹೇಳಿದಂಥ ಮಾತಿಗೆ ಧಕ್ಕೆ ಬರ್ತದೆ ಅನ್ನೋಂಥ ಒಂದು ಮನೋಭಾವ ನನಗೆ ಬರ್ತದೆ. ಯಾಕಂದರೆ ಅಂಥ ಒಂದು ಮಾತು ಹೃದಯ ಸಿರಿವಂತ ಇದ್ದವನಿಗೆ ಮಾತ್ರ ಅಂಥ ಮಾತುಗಳು ಬರಲಿಕ್ಕೆ ಸಾಧ್ಯ. ಬೇರೆ ಯಾರಿಗೂ
ನಾಲಿಗೆ ಮೇಲೆ ಬರ್ತದೆ. ಆದರೆ ಹೃದಯದಿಂದ ಅಂಥ ಮಾತುಗಳನ್ನು ಹೇಳಬೇಕಾದ್ರೆ ಅವನು ಹೃದಯ ಸಿರಿವಂತಿಕೆಯನ್ನು ಹೊಂದಿರಬೇಕು. ಅಂಥ ವ್ಯಕ್ತಿಗೆ ಮಾತ್ರ ಅಂಥ ಮಾತುಗಳು ಅಂಥವರಿಂದ ಬರಲಿಕ್ಕೆ ಸಾಧ್ಯ. ಸರ್, ನಮ್ಮ ಒಂದು ಕೋರಿಕೆಯ ಮೇಲೆಗೆ ಇವತ್ತು ಈ ಒಂದು ಭಾಳ ಸಂಭ್ರಮದಿಂದ ದೀಪಾವಳಿಯನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ. ನೀವು ನಮ್ಮ ಕೋರಿಕೆಯನ್ನು ಒಪ್ಪಿಕೊಂಡು ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀರಾ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಂಥ ನಿಮಗೆ ಭಾಳ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಚೇತನ್ ಹೂವಿನ ದೀಪ ನೀಡುವ ಮೂಲಕ ಸ್ವಾಗತಿಸಬೇಕು. ಈ ಉರಿಯುತ್ತಿರುವ ದೀಪದಂತೆ ಸದಾ ನಿಮ್ಮ ಸೇವೆ ಎಂಬ ದೀಪವು ನಿರಂತರವಾಗಿ ಉರಿಯುತ್ತಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಸರ್. ಅದೇ ರೀತಿ ಅವರಷ್ಟೇ ಸರಳತೆಯ ಇನ್ನೊಬ್ಬರು ವ್ಯಕ್ತಿ ವೇದಿಕೆಯ ಮೇಲಿದ್ದಾರೆ, ಭಾರತಿ ಮೇಡಮ್ ಅವರು. ಬಹುಶಃ ಮಾತೇ ಉಂಟು, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಯಶಸ್ವಿ ಮಹಿಳೆ ಇರ್ತಾರೆ ಅಂತ. ಬಹುಶಃ ನಾನು ಸ್ವಲ್ಪ ದುರಾದೃಷ್ಟ ಅಂದ್ಕೋತೀನಿ, ಯಾಕಂದರೆ ನನ್ನ ಹಿಂದೆ ಮಹಿಳೆ ಇಲ್ಲ, ಹಾಗಾಗಿ ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ತಲುಪಲಿಲ್ಲ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಸಾಕಾರ ಮೂರ್ತಿ, ಸರಳತೆಯ ಮೂರ್ತಿ ಭಾರತಿ ಮೇಡಮ್ ಇವರನ್ನು ಕೂಡ ಭಾಳ ಪ್ರೀತಿಯಿಂದ ನಮ್ಮೆಲ್ಲರ ಪರವಾಗಿ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದು ಮಗು 4 ದೀಪಗಳನ್ನು ಹಚ್ಚಿತ್ತಂತೆ. ಶಾಂತಿ, ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆಯ 4 ದೀಪಗಳನ್ನು ಹಚ್ಚಿಟ್ಟಿತ್ತು. ಶಾಂತಿಯ ದೀಪ ನೋಡ್ತಾ ಇರುವಾಗ ಈ ಸಮಾಜದಲ್ಲಿ ಎಲ್ಲೆಲ್ಲೂ ಅಶಾಂತಿಯೇ ತುಂಬಿದೆ. ಇಂಥ ಸಮಾಜದಲ್ಲಿ ನಾನು ಹೇಗೆ ಉರಿಯಲಿ ಅಂತ ಅದು ನಂದಿ ಹೋಯಿತು. ಮಗು ಬೇಸರಗೊಂಡಿತು. ಸ್ವಲ್ಪ ಹೊತ್ತಿನಲ್ಲಿ ಪ್ರೀತಿಯ ದೀಪ ನಾನು ಹೇಗೆ ಉರಿಯಲಿ, ಎಲ್ಲರಲ್ಲೂ ದ್ವೇಷ, ಅಸೂಯೆ ತುಂಬಿದೆ, ಇಂಥವರ ಮುಂದೆ ನಾನು ಉರಿದೇನು ಸಾಧಿಸಲಿ ಅಂತ ಅದು ನಂದಿ ಹೋಯಿತು. ಮಗು ಇನ್ನಷ್ಟು ಬೇಸರಗೊಂಡು ಅಳುಮುಖ ಹಾಕಿಕೊಂಡಿರುವ ಹೊತ್ತಿಗೆ ವಿಶ್ವಾಸದ ದೀಪ, ಈ ಸಮಾಜದಲ್ಲಿ ಎಲ್ಲ ದ್ರೋಹಿಗಳೇ ಇರುವುದು, ಇಂಥವರ ಮಧ್ಯೆ ನಾನು ಉರಿದು ಸಾಧಿಸಿ ಏನು ಮಾಡಬೇಕಾಗಿದೆ ಅಂತ ಹೇಳಿ ಅದು ಆರಿ ಹೋಯಿತು. ಮಗು ಅಳತೊಡಗಿತು. ಅಷ್ಟೊತ್ತಿಗೆ ನಂಬಿಕೆ ಎಂಬ ದೀಪ ಹೇಳಿತಂತೆ, ಅಳಬೇಡ ಮಗುವೆ, ನಾನಿನ್ನು ಉರಿತಾ ಇದ್ದೇನೆ, ನನ್ನ ಮೇಲೆ ನಂಬಿಕೆ ಇಡು. ನೀನು ನನ್ನ ಮೇಲೆ ನಂಬಿಕೆ ಇಟ್ಟರೆ ನಾನು ಆ ಪ್ರೀತಿ, ಶಾಂತಿ ಮತ್ತು ವಿಶ್ವಾಸದ ದೀಪಗಳನ್ನು ಮತ್ತೊಮ್ಮೆ ಹಚ್ಚಿ ತೋರಿಸ್ತೇನೆ ಅಂತ ಹೇಳಿತಂತೆ. ಹಾಗಾಗಿ ನಮ್ಮ ಮಧ್ಯೆ ಇನ್ನೊಬ್ಬ ನಮ್ಮ ಈ ಸಾನ್ನಿಧ್ಯದ ನಂಬಿಕೆಯ ದೀಪ ಅಂತ ಹೇಳ್ಬೋದು ಅವರನ್ನು. ಸದಾ ನಮ್ಮ ಮಕ್ಕಳಿಗೋಸ್ಕರ, ಆ ಶಿಕ್ಷಕರಿಗೋಸ್ಕರ ಶ್ರಮಿಸುತ್ತಿರುವ ಆ ಶ್ರಮಿಕ, ಅವರ ಬಗ್ಗೆ ಹೇಳಬೇಕಾದ್ರೆ ಬಹುಶಃ ಸಮಯ ಸಾಕಾಗುವುದಿಲ್ಲ. ಅದಕ್ಕಾಗಿ ಭಾಳ ಸಣ್ಣದಾಗಿ ಅವರನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಸತತ ತನ್ನ ಜೀವನದ 46 ವರ್ಷಗಳನ್ನು ಈ ಮಕ್ಕಳಿಗೋಸ್ಕರ ಮೀಸಲಿಟ್ಟು ಇನ್ನೂ ಕೂಡ ಅವರಿಗೋಸ್ಕರ ಶ್ರಮಿಸುತ್ತಿರುವ ನಮ್ಮೆಲ್ಲರ ಮೆಚ್ಚಿನ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಮ್ಮ ಇಂದಿನ ಬರ್ತ್ಡೇ ಬಾಯ್ ಆದಂಥ ಅಕ್ಷಯ್ ಅವರು ಹೂವಿನ ದೀಪ ಕೊಟ್ಟು ಸ್ವಾಗತಿಸ್ತಾ ಇದ್ದಾರೆ. ಬಿತ್ತಿದಂತೆ ಬೆಳೆ ಎಂಬಂತೆ ತಂದೆ ಅಂತಲೇ ಮಗ, ಮಾತುಗಳು ಅಷ್ಟೇ ನಯ ವಿನಯ, ಕೆಲಸ ಕೂಡ ಅಷ್ಟೇ ಸೂಕ್ಷ್ಮ, ಅಷ್ಟೇ ವಿನಯತೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಗೋಪಾಲಕೃಷ್ಣ ಅವರ ಮಗ ಆದಂಥ ರೋಹಿತ್ ಅವರಿದ್ದಾರೆ, ಕೀಲು ತಜ್ಞರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲೆ ವಿದ್ಯಾರ್ಥಿ ಜಸ್ಟಿನ್ ಅವರು ಹೂ ದೀಪ ನೀಡುವ ಮೂಲಕ ಸ್ವಾಗತಿಸಲಿದ್ದಾರೆ.
ಇನ್ನೋರ್ವ ಅತಿಥಿ ಡಾಕ್ಟರ್ ಆದಿತ್ಯನವರು, ತುರ್ತು ಚಿಕಿತ್ಸಾ ವಿಭಾಗದ ತಜ್ಞರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮತ್ತೊಂದು ಉಲ್ಲೇಖವನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಅವರು ಎಷ್ಟು ಹೃದಯ ಸಿಗುವಂತಹ ವ್ಯಕ್ತಿ ಅಂದರೆ, ಬಹುಶಃ ಕೇವಲ ತಮ್ಮ ಮಕ್ಕಳನ್ನಷ್ಟೇ ನಮ್ಮ ಬೆನಕ ಆಸ್ಪತ್ರೆಗೆ ಮೀಸಲಾಗಿಡದೆ ತಮ್ಮ ಅಳಿಯ ಮತ್ತು ಸೊಸೆಯಂದಿರನ್ನು ಕೂಡ ಇಡೀ ಕುಟುಂಬವನ್ನೇ ಆ ಆಸ್ಪತ್ರೆಗೆ ಸೇವೆಗಾಗಿ ಅವರನ್ನು ಮೀಸಲಿಟ್ಟಿದ್ದಾರೆ. ನಿಮ್ಮ ಈ ಸೇವೆಗೆ ಅಭಿನಂದಿಸ್ತೇನೆ ಸರ್. ಈ ಒಂದು ವೇದಿಕೆಯಲ್ಲಿ ಅವರ ಸೊಸೆಯಾದಂಥ ಡಾಕ್ಟರ್ ನವ್ಯರವರು ಇದ್ದಾರೆ, ಸ್ತ್ರೀ ರೋಗ ತಜ್ಞ ಅವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೀವನದಲ್ಲಿ ಹಲವರನ್ನು ಹುಡುಕು, ಹಲವರಲ್ಲಿ ಕೆಲವರನ್ನು ಹುಡುಕು, ಕೆಲವರಲ್ಲಿ ನಿನ್ನವರನ್ನು ಹುಡುಕು. ನಿನ್ನವರಲ್ಲಿ ಯಾರಾದರೂ ನಿನಗಾಗುವವರಿದ್ದರೆ ನೀನೇ ಪುಣ್ಯವಂತ ಈ ಜಗದೊಳಗೆ. ಹಾಗಾಗಿ ಈ ವೇದಿಕೆಯಲ್ಲಿ ನಮ್ಮ ಆತ್ಮೀಯ ಮಿತ್ರರಾದಂಥ ಜಸ್ ಭಟ್ರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಸ್.ಜಿ. ಭಟ್ ಸರ್, ನಮ್ಮ ಬೇಸರ ಮಾಡಬೇಡಿ ಸರ್, ನಮ್ಮ ಹೆಸರಿಗಿಂತ ನಮಗೆ ಸಮಾಜದಲ್ಲಿ ಇಟ್ಟಿರುವ ಹೆಸರೇ ಭಾಳ ಒಂದು ಪರಿಪೂರ್ಣತೆ ಅರ್ಥ ಅನ್ಕೊಡ್ತಾ ಇದೆ ಅಂತ ಭಾವಿಸ್ತೇನೆ. ಯಾಕಂದರೆ ಮೊನ್ನೆ ನಾನು ಅವರ ಆ ಹೆಸರಿನ ಅರ್ಥ ಕೇಳಿದಾಗ ಅವರು ಹೇಳಿದ್ರು, ಇಲ್ಲ ನಾನು ಹೇಳೋದಿಲ್ಲ ಅಂತ. ಸ್ವಲ್ಪ ನನಗೂ ಆಯಿತು ಇದೇನು ಅಂತ ನಾನು ಸ್ವಲ್ಪ ವಿಚಾರಿಸಿದಾಗ ಮತ್ತೆ ಗೊತ್ತಾಯಿತು, ಅವರ ಪೂರ್ತಿ ಹೆಸರು ಗೊತ್ತಾಯಿತು, ಮತ್ತು ಅವರನ್ನು ಪ್ರೀತಿಯಿಂದ ಕರೀತಾ ಇದ್ದಿದ್ದು ರೇಷ್ಮೆ ಭಟ್ರು ಅಂತ. ಹಾಗೆ ಯಾಕಂದರೆ ಬೇಸರ ಮಾಡಬೇಡಿ ಸರ್, ನನ್ನನ್ನು ಅಷ್ಟೇ ನನ್ನ ಹೆಸರಂತ ಹೇಳಿದರೆ ಯಾರಿಗೂ ಗೊತ್ತಾಗೋದಿಲ್ಲ, ಮುನ್ನಣ್ಣ ಅಂತ ಹೇಳಿದರೆ ಮಾತ್ರ ನಾನಂತ ತೋರಿಸ್ತಾರೆ, ನನ್ನ ಗುರುತಿಡಿತಾರೆ. ಹಾಗಾಗಿ ಜನರಿಟ್ಟಿರುವ ಹೆಸರೇ ನಮಗೆ ಉತ್ತಮವಾದ ಹೆಸರು, ಅದೊಂದು ಬಿರುದು ನಮಗೆ. ಅದೇ ರೀತಿ ಗುಡ್ ವರ್ಡ್ಸ್ ಆರ್ ಮೋರ್ ಕೂಲ್ ದೆನ್ ಕೋಲ್ಡ್ ವಾಟರ್. ಅದ್ಭುತವಾದ ವಾಗ್ಮಿ ಪ್ರೊಫೆಸರ್ ಆದಂತಹ ನನ್ನ ಮಿತ್ರರಾದಂಥ ರಾಧಾಕೃಷ್ಣ ಅವರಿದ್ದಾರೆ, ಮಂಗಳೂರಿಂದ ಬಂದಿದ್ದಾರೆ. ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಸಾನ್ನಿಧ್ಯದಲ್ಲಿ ಶಕ್ತಿನಗರದಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲೂ ಅವರಿದ್ದರು, ಕಾರ್ಯನಿರೂಪಣೆಯನ್ನು ಮಾಡಿದರು. ಅವರು ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಭಾಳ ಪ್ರೀತಿಪೂರ್ವಕವಾಗಿ ಈ ದೀಪಾವಳಿಯ ಆಚರಣೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೋರ್ವ ಮಿತ್ರರಾದ ಬಶೀರ್ ಸರ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅಷ್ಟೇ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ತುಂಬ ಖುಷಿಯಾಗ್ತದೆ, ಯಾಕಂದರೆ ನಾನು ಭಾಗವಹಿಸುವಂಥ ಕಾರ್ಯಕ್ರಮಗಳು ಮತ್ತು ಸಾನ್ನಿಧ್ಯದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಬಹುಶಃ ಎಲ್ಲ ಧರ್ಮದವರೊಂದು ಭಾಗವಹಿಸ್ತಾರೆ ಅಂತ ಹೇಳಿದರೆ ಅದು ಭಾಳ ಖುಷಿಯ ವಿಚಾರ. ಯಾಕಂದರೆ ನಿನ್ನೆ ಪ್ರಾರ್ಥನೆಯಲ್ಲಿ ಬಹುಶಃ ಅದನ್ನು ಸಾಹಿತ್ಯವನ್ನು ಬರೆದವರು ನಮ್ಮ ಮಾಸ್ಟ್ರೇ. ಅದರಲ್ಲಿ ಇತ್ತು, ಜಾತಿ ಧರ್ಮವನ್ನು ಮರೆತು ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಸಾನ್ನಿಧ್ಯ ಅಂತ. ಬಹುಶಃ ಸುಂದರವಾದ ಪ್ರಾರ್ಥನೆಯ ಗೀತೆ. ಆಗ ಅದು ನನಗೆ ಈಗ ನೆನಪಾಗ್ತಾ ಇದೆ. ಬಶೀರ್ ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯ ಗೌರವವನ್ನು ಎತ್ತಿ ಹಿಡಿಯುವುದು ಅವನ ಗುಣ, ಅವನ ಸ್ಥಾನಮಾನ, ಅವನ ಎತ್ತರ ಅಲ್ಲ, ಅವನ ಹೃದಯ ವೈಶಾಲ್ಯತೆ. ಅಂತ ಒಬ್ಬ ಹೃದಯ ವೈಶಾಲ್ಯದ ಮತ್ತೋರ್ವ ನನ್ನ ಮಿತ್ರ ದೇವಸ್ಯ ವರ್ಗೀಸ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಈ ಸಂಭ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿ ನನ್ನ ಸಹೋದರಿ ಸಮಾನರಾದ ಈ ಶಾಲೆಯ ಮೇಲ್ವಿಚಾರಕಿಯಾದಂತಹ ಮಲ್ಲಿಕಾ ಮೇಡಮ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂಥ ನಿಮ್ಮ ಎಲ್ಲ ನನ್ನ ಪ್ರೀತಿಯ ದೇವರುಗಳಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಇಲ್ಲಿಯ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿ ಬಂದಂಥ ಎಲ್ಲ ಅತಿಥಿಗಳಿಗೂ ಹಾಗೂ ಪೋಷಕರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂಭ್ರಮವನ್ನು ಭಾಳ ಪ್ರೀತಿಯಿಂದ ಭಾಳ ವಿಜೃಂಭಣೆಯಿಂದ ಆಚರಿಸೋಣ. ನಮ್ಮಲ್ಲಿ ಪ್ರೀತಿ ಎಂಬ ದೀಪ ಸದಾ ಉರಿತಿರಲಿ. ಅದೇ ಇಂದಿನ ದೀಪಾವಳಿಯ ಸಂದೇಶವಾಗಿರಲಿ. ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚೋಣ. ಯಾಕಂದರೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದಾಗ ಮೊದಲ ದೀಪದ ಬೆಳಕೇನು ಕಮ್ಮಿ ಆಗುವುದಿಲ್ಲ. ಹಾಗಾಗಿ ನಮ್ಮಲ್ಲಿ ಇದ್ದಂಥ ಪ್ರೀತಿಯನ್ನು ಮತ್ತೊಬ್ಬರಲ್ಲಿ ಹಂಚಿದಾಗ ಆ ಪ್ರೀತಿಯನ್ನು ಕಮ್ಮಿ ಆಗುವುದಿಲ್ಲ. ಸಮಾಜದಲ್ಲಿ ಉತ್ತಮರಾಗಿ ಬಾಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಮಾತು, ಮೂಡಣದಲ್ಲಿ ಹುಟ್ಟಿದ ಸೂರ್ಯನು ಪಡುವಣದಲ್ಲಿ ಮುಳುಗುವಾಗ ಜಗತ್ತಿನ ಎಲ್ಲ ಜೀವಜಂತುಗಳನ್ನು ಕರೆದು ಕೇಳಿದಂತೆ, ಜೀವಜಂತುಗಳ ನಾನು ಮುಳುಗಿ ನಾಳೆ ಉದಯಿಸುವ ಮುನ್ನ ಈ ಜಗತ್ತನ್ನು ಯಾರಾದರೂ ಪ್ರಕಾಶಿಸಬಲ್ಲರ ಅಂತ ಕೇಳಿದಾಗ ಎಲ್ಲರೂ ಮೌನವಾಗಿದ್ದಾಗ ಒಂದು ದೀಪ ಹೇಳಿದಂತೆ, ಸೂರ್ಯದೇವ, ನಿನ್ನಷ್ಟು ಪ್ರಕಾಶಮಾನವಾಗಿ ಉರಿಯಲು ನನ್ನಿಂದ ಸಾಧ್ಯವಾಗದೇ ಇರಬಹುದು, ಆದರೆ ನನ್ನ ಪಣತೆಯ ಕಾಲಬುಡದಲ್ಲಿ ಎಷ್ಟಿದೆಯೋ ಅಷ್ಟು ಬೆಳಕನ್ನು ನಾನು ಚೆಲ್ಲಬಲ್ಲೆ ಅಂತ ಹೇಳಿತಂತೆ. ಹಾಗಾಗಿ ಈ ಸಂದರ್ಭದಲ್ಲಿ ಡಾಕ್ಟ್ರೇ, ನಿಮ್ಮಷ್ಟು ಉತ್ತಮವಾದ ಹಾಗೂ ನಿಮ್ಮಷ್ಟು ದೊಡ್ಡ ಮಟ್ಟದ ಸೇವೆ ನಮ್ಮಿಂದ ಕೊಡಲು ಸಾಧ್ಯವಾಗದಿದ್ದರೂ ಕೂಡ ಆ ಹಣತೆಯಂತೆ ನಮ್ಮ ಕಾಲಡಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಈ ಸಮಾಜಕ್ಕೆ ನೀಡಬಲ್ಲೆವು ಎನ್ನುವಂಥ ನಿಮ್ಮಿಂದ ಒಂದು ಸಂದೇಶವನ್ನು ಕಲಿತಿದ್ದೇವೆ. ಹಾಗಾಗಿ ನಿಮ್ಮ ಈ ಸೇವಾ ಮನೋಭಾವ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅಂತ ನನ್ನ ಈ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರುಗಳು ಮತ್ತು ಕಾಣದಂಥ ಪರೋಕ್ಷ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅಚ್ಚೋನ ಬನ್ನಿ ಸ್ವಾರ್ಥದ ಮನಸ್ಸಿಗೆ ತ್ಯಾಗದ ಹಣತೆ, ಸ್ವೇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ. ಹಚ್ಚೋನ ಬನ್ನಿ ಮತ್ಸರದ ಮಬ್ಬಿಗೆ ಮಮತೆಯ ಹಣತೆ, ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಹಣತೆ. ಬೆಳಕು ಉಜ್ವಲಗೊಳ್ಳುವ ಸಂಭ್ರಮವಿದು. ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ, ವಿಕಾರಗಳು ತೊಳೆದು ಮಮಕಾರ ಮೂಡಿ ಬೆಳಗಲಿ ಎಂಬ ಆಶಯದೊಂದಿಗೆ ಡಾಕ್ಟರ್ ಗೋಪಾಲಕೃಷ್ಣ ಸರ್ ಇವರು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅವರೊಂದಿಗೆ ಎಲ್ಲ ಅತಿಥಿ ಮಹೋದಯರು ಕೈಜೋಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ ಪರಬ್ರಹ್ಮ. ದೀಪಜ್ಯೋತಿರ್ಜನಾರ್ದನಃ. ದೀಪಜ್ಯೋತಿರ್ ಪರಬ್ರಹ್ಮ. ದೀಪಜ್ಯೋತಿರ್ಜನಾರ್ದನಃ. ದೀಪೋ ಹರತು ಮೇ ಪಾಪಂ. ಸಂಧ್ಯಾದೀಪ ನಮೋಸ್ತುತೆ. ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ. ಓ ದೀಪ ಬ್ರಹ್ಮರೂಪಸ್ತ್ವಂ ಜ್ಯೋತಿಷಾಂ ಪ್ರಭುರವ್ಯಯಃ. ಆರೋಗ್ಯಂ ದೇಹಿ ಪುತ್ರಾಂಶ ಮತಿಂ ಸ್ವಚ್ಛಾಂಗಿ ಮೇ ಸದಾ. ರವೇರಸ್ತಂ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್. ರವೇರಸ್ತಂ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್. ಯಸ್ಯ ತಿಷ್ಠೆ ಗೃಹೇ ದೀಪ ತಸ್ಯ ನಾಸ್ತಿ ದರಿದ್ರತಾ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ
शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ದೈವಿ ಕಲೆ ತಂದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಬಾಣಹಾದಿಯಲ್ಲಿ ಸೂರ್ಯ ನಿಧನವಾಗಿ ಮೇಲೆ ಹೇರುವಂತೆ ಸಕಾರಾತ್ಮಕ ಆಲೋಚನೆ ಹೊಂದಿದ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಹೇರುತ್ತಾರೆ. ಆತ್ಮವಿಶ್ವಾಸ, ನಿರ್ದಿಷ್ಟ ಗುರಿ ಸಾಧಿಸುವ ಛಲ ಮತ್ತು ಸತತ ಪ್ರಾಮಾಣಿಕ ಪ್ರಯತ್ನಗಳಿಂದ ಇಂದು ನಮ್ಮೆಲ್ಲರಿಗೂ ಮಾದರಿಯಾಗಿರುವ ಬೆನಕ ಹೆಲ್ತ್ ಸೆಂಟರ್ನ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಸರ್ ಕಾರ್ಯಕ್ರಮದ ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನನಗೆ ಅಷ್ಟಿಗೆ ಭಾಳ ಖುಷಿ ಆಯಿತು. ಯಾಕಂದರೆ ಡಾಕ್ಟರ್ ಹೆಚ್ಚು ಮಾತಾಡೋದಿಲ್ಲ ಅಂತ ಹೇಳಿದರು. ಅದೇ ನನಗೆ ಒಂಥರ ಬಲ ಕೊಟ್ಟಂಗೆ ಆಯಿತು. ಯಾಕಂದರೆ ಹೆಚ್ಚು ಮಾತಾಡದಿದ್ರು ನನಗೊಂದು ಧೈರ್ಯ ಬಂತು. ಡಾಕ್ಟ್ರು ಮಾತಾಡೋದಿಲ್ಲ ಅನ್ನುವಂಥ ಮಾತು ಬಂದಿದೆ. ಹಾಗಾಗಿ ಸ್ವಲ್ಪ ನಿರಾಳಾಗಿದ್ದೇನೆ. ಇಲ್ಲದಿದ್ದರೆ ಖಂಡಿತವಾಗ್ಲೂ ಒಂದು ಥರ ಹೆದರಿಕೆ ಇತ್ತು. ನಾನು ಅವ್ರು ಹೇಳಿದಾಗೆ ನನಗೆ ಸ್ಟೇಜಲ್ಲಿ ನಿಂತು ಗಂಟೆಗಟ್ಟಲೆ ಮಾತಾಡಲಿಕ್ಕೆ ಅಥವಾ ನಮ್ಮ ಮುನ್ನನ ಹಾಗೆ ಸ್ವಾಗತ ಭಾಷಣವನ್ನೇ ಅಷ್ಟೊಂದು ಚೆಂದ ಮಾಡಿದ್ದಾರೆ. ಸ್ವಾಗತ ಭಾಷಣವನ್ನು ಕೂಡ ಎಷ್ಟು ಚೆಂದ ಮಾಡ್ಬೋದು ಅಂತ ಅವ್ರು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಇದ್ದದ್ದೇ ಅಷ್ಟು ಚೆಂದ ಮಾಡಿ ಅದನ್ನು ಪ್ರೆಸೆಂಟೇಷನ್ ಕೂಡ ಮಾಡಿದ್ದಾರೆ ಅಂತ ಹೇಳಿ ಬಯಸ್ತೇನೆ. ಅಷ್ಟೇ ಅಲ್ಲ, ಈ ದೇವರಲ್ಲಿ ಏನು ಈ ಮಕ್ಕಳಲ್ಲಿ ದೇವರನ್ನು ಕಾಣುವಂಥ ಹೃದಯವಂತಿಕೆ ಬೇರೆ ಯಾರಿಗಿದೆ ಹೇಳಿ? ಅದಕ್ಕೆ ಹೇಳಿದ ನಾನು ಅವರೊಂದು ಒಳ್ಳೆಯ ಹೃದಯವಂತ ಮನುಷ್ಯ ಅಂತ ಹೇಳಿ ಕಾರಣ ಅದುವೇ. ಯಾಕಂದ್ರೆ ನಿಮ್ಮಲ್ಲೆಲ್ಲ ಅವರು ದೇವರನ್ನೇ ಕಾಣ್ತಾ ಇದ್ದಾರೆ. ಅದು ಅವರ ದೊಡ್ಡಸ್ತಿಗೆ ಅಲ್ವಾ? ಅದಕ್ಕಿಂತ ದೊಡ್ಡ ಮನುಷ್ಯ ಬೇರೆ ಬೇಕಾಗಿಲ್ಲ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಇವತ್ತಿನ ದೀಪ ನಮ್ಮ ಮಕ್ಕಳು ಅಲ್ವಾ, ಅವರೆಲ್ಲರೂ ಸೇರಿಸಿಕೊಂಡು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ಹೇಳ್ತಾ, ನಾವು ಕೂಡ ಈ ವರ್ಷ ನಮ್ಮ 25ನೇ ವರ್ಷದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಬೆನಕ ಆಸ್ಪತ್ರೆ. ಈ ಸಂದರ್ಭದಲ್ಲಿ ಮುನ್ನವರು ಕೇಳುವಾಗ ನಮಗೆ ಖಂಡಿತವಾಗಲೂ ಖುಷಿ ಅನ್ನಿಸ್ತು. ಯಾಕಂದರೆ ಒಂದು ಹಬ್ಬವನ್ನು ಆಚರಿಸೋದು ಯಾಕೆ? ನಾವೊಂದು ನಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿಕ್ಕೋಸ್ಕರ. ಯಾವುದೇ ಹಬ್ಬ ಇರಲಿ, ಯಾವ ಜಾತಿ ಧರ್ಮ ಮತ ಯಾವುದೇ ಇರಲಿ, ಎಲ್ಲರೂ ಹಬ್ಬ ಆಚರಿಸುವಂಥದ್ದು ನಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳಿಕ್ಕೆ ಒಂಥರ ಆಚರಣೆ. ನಾವು ದೀಪವನ್ನು ದೀಪದ ಹಾಗೆ ಬೆಳಗಿ ಸಮಾಜಕ್ಕೆ ದೀಪವಾಗಬೇಕು ಅಂತ ಅನ್ನೋ ದೃಷ್ಟಿ ಇಟ್ಕೊಂಡೇ ಪ್ರತಿಯೊಂದು ಧರ್ಮದವರು ಕೂಡ ತಮ್ಮ ಹಬ್ಬವನ್ನು ಆಚರಿಸ್ತಾರೆ. ಹಾಗೆ ಈ ದೀಪ ನಮ್ಮೆಲ್ಲರ ಉತ್ತಮವಾಗಿ ಬೆಳಗಲಿಕ್ಕೆ ಈ ಹಬ್ಬಗಳು ದಾರಿದೀಪ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅಷ್ಟೇ ಅಲ್ಲ, ಇವತ್ತು ನಾವು ನಮ್ಮ ಮಕ್ಕಳು ಸಮೇತ ಆಗಿ ಬಂದಿದ್ದೇವೆ. ಯಾಕಂದರೆ ಒಂದು ಸಮಾಜಕ್ಕೆ ನಾವು ಪ್ರಯತ್ನ ಪಟ್ಟರೆ ಏನು ಮಾಡ್ಬೋದು, ಅಥವಾ ನಾವು ಪ್ರಯತ್ನ ಮುಂದುವರಿಸಿಕೊಂಡು ಹೋದರೆ ದೀಪವಾಗಿ ಒಂದು 4 ಜನರ ಬಾಳಲ್ಲಾದರೂ ಬೆಳಕನ್ನು ಕೊಡಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ತೋರಿಸಿಕೊಳ್ಳಿಕ್ಕೋಸ್ಕರ ನಾವು ನಮ್ಮ ಬೆನಕ ಆಸ್ಪತ್ರೆ ಅಥವಾ ನಾವೇನೋ ದೊಡ್ಡ ಒಂದು ಸಾಧನೆ ಮಾಡ್ತೇವೆ ಅಥವಾ ನಿಮಗೆ ಊಟ ಕೊಟ್ಟ ಕೂಡ ನಾವು ದೊಡ್ಡವರಾಗ್ತೇವೆ ಅಂತಲ್ಲ. ಬಟ್ ನಮ್ಮ ಪ್ರೀತಿಯಿಂದಾಗಿ 4 ಜನರ ಬಾಳು ಬೆಳಕಿದರೆ ಅಥವಾ ನಮ್ಮ ಒಂದು ಆತ್ಮೀಯತೆಯಿಂದ ನೀವೆಲ್ಲ ಖುಷಿಯಾದರೆ ಅದೇ ನಮಗೆ ಒಂದು ದೀಪ. ಇವತ್ತಿನ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನೀವೆಲ್ಲ ಸಂತೋಷದಾಗಿರಬೇಕು, ನಿಮ್ಮ ಮುಖದಲ್ಲಿ ನಗು ಸಿಗಬೇಕು, ಹಾಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟಬೇಕು ಅಂತ ನಾನು ಆಶಿಸಿಕೊಂಡು ನಮ್ಮ ಬೆನಕ ಆಸ್ಪತ್ರೆ ವತಿಯಿಂದ ತಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಸರ್ ಇವರು ಈ ದಿನದ ಕುರಿತು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ನಮಸ್ತೆ. ಇಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಸಾಮಾನ್ಯ ಡಾಕ್ಟರ್ ಗೋಪಾಲಕೃಷ್ಣ ಅವರು ಬಹಳ ಚುಟುಕಾಗಿ ಮಾತಾಡಿದ್ರು. ಅಧ್ಯಕ್ಷೀಯ ಭಾಷಣ ಅಂತ ಹೇಳಿದ್ದಾರೆ. ನಾನು ಕೂಡ ದೊಡ್ಡ ಭಾಷಣ ಮಾಡ್ಲಿಕ್ಕೆ ಹೋಗುದಿಲ್ಲ. ದೀಪಾವಳಿ ಅಂದರೆ ಕತ್ತಲೆಯನ್ನ ದೂಷಿಸುವುದಕ್ಕಿಂತ ಬೆಳಕನ್ನ ಹಚ್ಚು. ಇವತ್ತು ನಮ್ಮ ಎಲ್ಲ ಎಂಡೋಸಲ್ಫನ್ ಮಕ್ಕಳ ಒಂದು ಬಾಳಲ್ಲಿ, ಅವರ ಕುಟುಂಬದಲ್ಲಿ ಒಂದು ದೀಪವನ್ನು ಹಚ್ಚುವ ಕೆಲಸ ಆಗಬೇಕಾಗಿದೆ. ಇನ್ನು ಕೂಡ ಅಷ್ಟು ಸಮಾಧಾನದಲ್ಲಿ ಇಲ್ಲ ನಾವು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
ಇವತ್ತು ಬೆನಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತನ್ನ ಏನು ರಜತ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಎತ್ತಿಕೊಂಡಿರುವುದು ನಿಜವಾಗಿ ತುಂಬಾ ಸಂತೋಷ ಆಗಿದೆ. ಇದು ನಿಮ್ಮ ಏನು ಒಂದು ಜನರ ಆರೋಗ್ಯದ ಕಾರ್ಯಕ್ರಮವನ್ನು ತಾವು ನೋಡಿಕೊಳ್ತಾ ಇದ್ದೀರಾ, ಇದು ಅವರ ಬಾಳಲ್ಲಿ ತಾವು ಬೆಳಗುವ ದೀಪ. ನೀವು ದೀಪಾವಳಿ ನಿತ್ಯ ಆಚರಿಸ್ತಿದ್ದೀರಿ, ನೀವು ಮತ್ತೆ ನಿಮ್ಮೆಲ್ಲ ವೈದ್ಯರು, ನಿಮ್ಮ ತಂಡ ಎಲ್ಲರೂ, ಗೊತ್ತಾಯ್ತಲ್ಲ. ಅದಕ್ಕಾಗಿ ನಾನು ಬೇರೇನೆ ಹೇಳಲಿಕ್ಕೆ ಹೋಗುದಿಲ್ಲ. ನಮ್ಗೆ ಈ ಮಕ್ಕಳ ಬಗ್ಗೆ, ಈ ಮಕ್ಕಳ ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ. ಇನ್ನಷ್ಟು ಒಳ್ಳೇದಾಗ್ಲಿ ಅಂತ ನಾವು ಆಶಿಸುತ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ ನಿಮ್ಗೂ ನಿಮ್ಮ ತಂಡದ ಎಲ್ಲ ಹೆಸರಿದೆ, ಎಲ್ಲರದ್ದು ಕೂಡ ಕೊಟ್ಟಿದ್ದಾರೆ. ಮಲ್ಲಿಕಾ, ಐ ಡೋಂಟ್ ವಾಂಟ್ ಟು ರೀಡ್ ಹಿಯರ್ ಅಗೇನ್, ನಾನು ಯಾರದ್ದು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ. ನಿಮ್ಗೆ ಒಂದು ಆಮಂತ್ರಣವನ್ನ ಕೊಡ್ತಾ ಇದ್ದೇನೆ. ಮಂಗಳೂರಿನಲ್ಲಿ ಶಕ್ತಿನಗರದಲ್ಲಿ ನಮ್ಮ ದೊಡ್ಡ ಸಂಸ್ಥೆ ಇದೆ, ಸಾನ್ನಿಧ್ಯ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಡಿಫರೆಂಟ್ಲಿ ಏಬಲ್ಡ್. ಸುಮಾರು 200 ಬಿಕ್ಕಿ ಮಕ್ಕಳಲ್ಲಿದ್ದಾರೆ. ಒಂದು ಭೇಟಿ ಸಾನ್ನಿಧ್ಯಕ್ಕೆ ಕೊಡಿ ಅಂತ ತಮ್ಮಲ್ಲಿ ಆಶಿಸುತ್ತಾ ಮತ್ತೊಮ್ಮೆ ಬೆನಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ಹಮ್ಮಿಕೊಂಡಂತ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಲಿ, ಬಹಳಷ್ಟು ಜನರಿಗೆ ಒಂದು ಆರೋಗ್ಯಕ್ಕೆ ತಕ್ಕುದಾದಂತ ಒಂದು ವ್ಯವಸ್ಥೆ ಸಿಗಲಿ ಅಂತ ಹೇಳುತ್ತಾ, ಯಾಕಂತ ಹೇಳಿದ್ರೆ ಅಲ್ಲಿ ಬೆನಕ, ನಮ್ಮಲ್ಲಿ ಶ್ರೀ ಗಣೇಶ, ನಮ್ದು ಶ್ರೀ ಗಣೇಶ ಸೇವಾ ಟ್ರಸ್ಟ್, ನಮ್ಮನ್ನು ಬೆಳೆಸಿದ್ದ ಅವರೇ. ಹಾಗೆ ಅದೇ ರೀತಿಯಲ್ಲಿ ಅಲ್ಲಿ ಗಣಪತಿ ಯಾವಾಗಲೂ ಕೈ ಬಿಡುವುದಿಲ್ಲ. ಡಾಕ್ಟರ್ ಅಂಕಿತ್ ಅವರು ಈಗಾಗಲೇ ಬಂದಿದ್ದಾರೆ, ತಮ್ಮನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಓಕೆ, ಅದಕ್ಕಾಗಿ ಗಣಪತಿ ಯಾವಾಗಲೂ ಯಾರನ್ನು, ಹೌದು, ಸೊ ಮತ್ತೊಮ್ಮೆ ಮಗದೊಮ್ಮೆ ತಮ್ಗೆಲ್ರಿಗೂ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ಜೈ ಹಿಂದ್. ಮತ್ತೊಂದು ಸಂಭ್ರಮ ಅಂದ್ರೆ ಕುಟುಂಬದ್ದು ಕೊಡುವುದು. ಮಕ್ಕಳು ಬಹಳ ಬೆಳಗ್ಗೆಯಿಂದ ಈ ಒಂದು ಸಮಯಕ್ಕಾಗಿ ಕಾದು ನಿಂತಿದ್ದಾರೆ. ನಿಮ್ಮನ್ನು ಇನ್ನೂ ಕಾಯಿಸುವುದಿಲ್ಲ, ಈಗಾಗಲೇ ತುಂಬಾ ಕಾದಿದ್ದೀರಿ, ಕ್ಷಮೆ ಇರಲಿ. ನಿಮ್ಮ ಸಂಭ್ರಮವನ್ನು ಈ ಸಂದರ್ಭದಲ್ಲಿ ಇನ್ನಷ್ಟು ಹೆಚ್ಚುಗೊಳಿಸಲು ನಮ್ಮ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕುಟುಂಬದನ್ನು ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಚಾಲನೆ ಕೊಡಬೇಕು. ಮಕ್ಕಳೊಂದಿಗೆ ಮಕ್ಕಳಾಗಿ ಈ ಕಾರ್ಯಕ್ರಮದಲ್ಲಿ ತಾವು ಸಂಭ್ರಮಿಸಬೇಕು.
ಕೊಡ್ಲೇಬೇಕು. ಯಾಕಂದ್ರೆ ಅವರ ಶ್ರಮ ನಾವು ಶ್ರಮ ಅಂತ ಹೇಳಿದ್ರಲ್ಲ, ಸೇವೆ ಅಲ್ಲಿ ಅವ್ರಿಗೆ ಏನು ಕೊಟ್ಟರು ಕಮ್ಮಿ. ಹಾಗಾಗಿ ಈ ಸಂದರ್ಭದಲ್ಲಿ ದೀಪಾವಳಿಯನ್ನು ಇನ್ನಷ್ಟು ಸಿಹಿ ಮಾಡ್ಲಿಕ್ಕೆ ಸಿಹಿಯನ್ನು ಶಿಕ್ಷಕರಿಗೆ ಒಬ್ಬೊಬ್ಬರೇ ಬಂದು ಈ ಸಿಹಿಯನ್ನು ತಾವು ಸ್ವೀಕರಿಸಬೇಕು. ಎಲ್ಲ ಶಿಕ್ಷಕರು ದಯವಿಟ್ಟು ಬಂದು ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ತಿರುಗಿ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸುರ
ಆಡಿತು ರಾಜರ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳು ಸೈತೆ ನೀನೇ ರಾಜಕುಮಾರ ಗುಡಿಸಲೆಯ ಅಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರು ಇರಲಿ ಕಿರಿಯರಿ ವೇದವೇ ಸೋರದು ಎಂದು ವೇದ ತೋರು ಎಲ್ಲ ಇದ್ದು ಇಲ್ಲದಾಗಿ ಬದುಕಿರುವ ಆಕಾಶ ನೋಡದು ಜನಿನದು ಇತಿ ಹಂಚಿರು ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಬಾಳು ನಗು ನಗುತ್ತಾ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ Thank you. Thank you, sir. ಇವರು ಕೂಡ ಹಾಗೆ. Bye. ಹಬ್ಬದ ಸಂಭ್ರಮದೊಂದಿಗೆ ವಜ್ರದ ಆಭರಣಗಳ ಖರೀದಿಗೆ ಸೂಕ್ತ ಅವಕಾಶ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಆಯೋಜಿಸುತ್ತಿದೆ ಡೈಮಂಡ್ ಫೆಸ್ಟ್. ಮುಳಿಯಾ ವಜ್ರಾಭರಣಗಳ ಹಬ್ಬ ಇದೇ ಆಗಸ್ಟ್ 7ರಿಂದ. ನೀವು ಮೂಗುತಿ, ಟ್ರೆಂಡಿ ಉಂಗುರ ಅಥವಾ ಸೊಗಸಾದ ನೆಕ್ಲೆಸ್ಗಳು ಸೇರಿದಂತೆ ಹಲವು ರೀತಿಯ ಆಭರಣಗಳನ್ನು ಖರೀದಿಸಲು ಅಲ್ಲದೆ 95% ವಿನಿಮಯ ಮತ್ತು 90% ಬೈಬ್ಯಾಕ್ ಸೌಲಭ್ಯಗಳನ್ನು ಪಡೆಯಲು ಇಂದೇ ತಪ್ಪದೆ ನಿಮ್ಮ ಹತ್ತಿರದ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ಗೆ ಭೇಟಿ ನೀಡಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.